ಶಾಲೆಗೆ ಬರುವ ವಿದ್ಯಾರ್ಥಿಗಳನ್ನ ಕಟ್ಟಡ ಕಾಮಗಾರಿಗೆ ಬಳಕೆ ಮಾಡಿಕೊಂಡಂತಹ ಘಟನೆ ನಡೆದಿದೆ. ಕಟ್ಟಡ ನಿರ್ಮಾಣ ಕೆಲಸಕ್ಕೆ ಮಕ್ಕಳನ್ನ ಬಳಸಿಕೊಂಡಿದ್ದಾರೆ ಶಿಕ್ಷಕರು. ಹಾಸನ ಜಿಲ್ಲೆ ಹೊಳೆನರಸೀಪುರದ ಖಾಸಗಿ ಶಾಲೆಯಲ್ಲಿ ಆಗಿರೋ ಘಟನೆ. ಪಾಠ ಕಲಿಯೋದಕ್ಕೆ ಬಂದ ಮಕ್ಕಳಿಂದಲೇ ಇಟ್ಟಿಗೆ ಸಿಮೆಂಟ್ ಹೊರಿಸಿದ್ದಾರೆ ಶಿಕ್ಷಕ. ಸ್ವರ್ಣ ವಿದ್ಯಾಸಂಸ್ಥೆಯ ಶಾಲೆಯ ಮಕ್ಕಳು ಕಾಮಗಾರಿಗೆ ಬಳಕೆ ಮಾಡಿಕೊಂಡಿರೋದು. ಕಟ್ಟಡ ನಿರ್ಮಾಣ ಕೆಲಸಕ್ಕೆ ಮಕ್ಕಳನ್ನೇ ಬಳಸಿಕೊಂಡಿದ್ದಾರೆ ಶಿಕ್ಷಕರು. ಹಾಸನ ಜಿಲ್ಲೆ ಹೊಳೆನರಸೀಪುರದ ಖಾಸಗಿ ಶಾಲೆಯಲ್ಲಿ ನಡೆದಂತ ಘಟನೆ. ಕೋಲ್ ಹಿಡಿದು ನಿಂತು ಮಕ್ಕಳ ಕೈಯಲ್ಲಿ ಸಿಮೆಂಟು ಇಟ್ಟಿಗೆಯನ್ನ ಶಿಫ್ಟ್ ಮಾಡಿಸಿದ್ದಾರೆ ಶಿಕ್ಷಕರು. ಕಟ್ಟಡ ನಿರ್ಮಾಣಕ್ಕಾಗಿ ಲೋಡ್ಗಟ್ಲೆ ಇಟ್ಟಿಗೆಯನ್ನ ಶಾಲಾ ಆಡಳಿತ ಮಂಡಳಿ ತರಿಸಿತ್ತು. ಕಾರ್ಮಿಕರ ಬದಲು ಶಾಲೆಯ ಮಕ್ಕಳನ್ನೇ ಇಟ್ಟಿಗೆ ಶಿಫ್ಟ್ ಮಾಡೋದಕ್ಕೆ ಶಿಕ್ಷಕರು ಬಳಕೆ ಮಾಡಿಕೊಂಡಿರೋದು. ಮೊಬೈಲ್ನಲ್ಲಿ ದೃಶ್ಯ ಸೆರೆ ಆಗಿದೆ. ಶಿಕ್ಷಕರ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವರ್ಣ ವಿದ್ಯಾಸಂಸ್ಥೆಯಲ್ಲಿ ನಿನ್ನೆ ದಿನಾಂಕ 18/12/2025 ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಶಾಲಾ ಮಕ್ಕಳ ಜೊತೆ ಮೊದಲನೇ ಮಾಡಿಗೆ ಅಲ್ಲಿ ಶಾಲಾ ಕಟ್ಟಡದ ಕೆಲಸ ನಡೀತಿದೆ. ಮೊದಲನೇ ಮಾಡಿಗೆ ಶಾಲಾ ಮಕ್ಕಳ ಜೊತೆ ಕಾಂಕ್ರೀಟ್ನ ಇಟ್ಟಿಗೆಗಳನ್ನ ಮೇಲ್ಗಡೆಗೆ ಒರೆಸುವಂಥ ಕೆಲಸನ ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಶಿಕ್ಷಕರು ಅಲ್ಲೇ ನಿಂತ್ಕೊಂಡು ಕೋಲ್ ಹಿಡ್ಕೊಂಡು ಮಕ್ಕಳ ಕೈಯಲ್ಲಿ ಬಲವಂತವಾಗಿ ಆ ಕೆಲಸನ ಮಾಡಿಸ್ತಾ ಇದ್ದಾರೆ. ಮಕ್ಕಳುಗಳೆಲ್ಲರೂ ತುಂಬ ಶ್ರಮದಿಂದ ಅದನ್ನು ಎತ್ಕೊಂಡು ಹೋಗಿ ಮೇಲ್ಗಡೆಗೆ ಆ ಮಕ್ಕಳ ಕೈಯಲ್ಲಿ ಎತ್ತಕ್ಕೆ ಆಗ್ತಾ ಇಲ್ಲ. ಕಾಂಕ್ರೀಟ್ ಆ ಇಟ್ಟಿಗೆಗಳನ್ನ ಕೋಲ್ ಹಿಡ್ಕೊಂಡು ಮಕ್ಕಳನ್ನ ಪ್ರಾಣಿಗಳ ರೀತಿ ಬಿಹೇವ್ ಮಾಡ್ತಾ ಇರೋ ಅಂಥವ್ರು ಕಂಡು ಬಂದಿದೆ ವಿಡಿಯೋದಲ್ಲಿ. ದಯವಿಟ್ಟು ನಮ್ಮ ಹೊಳೆನರಸೀಪುರ ತಾಲೂಕಿನ ಸಾರ್ವಜನಿಕರ ಪ್ರಶ್ನೆ, ಈ ಶಾಲೆಗೆ ಮಕ್ಕಳನ್ನ ಓದಕ್ಕೆ ಕಳಿಸ್ತಿದ್ದೀವೋ ಅಥವಾ ಶಾಲಾ ಕಟ್ಟಡನ ನಿರ್ಮಿಸೋಕ್ಕೆ ಕಳಿಸ್ತಿದ್ದೀವೋ ಅನ್ನೋದು ತಾಲೂಕಿನ ಜನರ ಪ್ರಶ್ನೆ ಆಗಿದೆ. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿದ್ದೀವಿ. ಹಾಗೂ ಮಕ್ಕಳ ಆಯೋಗ ಹಾಗೂ DC ಅವರು, CDP ಅವರು, ತಹಸೀಲ್ದಾರ್ರವ್ರಿಗೆ ಹಾಗೂ BO ಸಾಹೇಬರಿಗೆ ಎಲ್ರಿಗೂ ಸಹ ಇದನ್ನು ವಿಡಿಯೋನ ಕಳಿಸ್ಕೊಡೋಂಥ ಕೆಲಸನ ಮಾಡಿದ್ದೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸ್ವರ್ಣ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀವಿ. ಸ್ವರ್ಣ ವಿದ್ಯಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.